ನಾನೇನೋ ಪ್ರಗತಿಗೆ ನನ್ನ ಪ್ರೀತಿ ಬಗ್ಗೆ ಹೇಳಿದ್ದು ಅಲ್ಲದೆ ನನ್ನ ಮನೆಯವರ ಬಳಿಯೂ ಪ್ರಗತಿಯನ್ನ ಮದುವೆ ಆಗೋದಾಗಿ ಹೇಳಿದಾಗ ಮನೆಯವರಿಂದ ತೀವ್ರ ವಿರೋಧವೇ ಎದುರಾಗಿದ್ದು. ಆದ್ರೆ ಆಗೆಲ್ಲ ನಾನು ಬಹಳ ಹಠಮಾರಿ ಆದಿದ್ರಿಂದ ಯಾರ ಮಾತನ್ನು ಕೇಳದೆ ನನ್ನ ಪಾಲಿಗೆ ಬಂದ ಆಸ್ತಿಯನ್ನ ಪಡೆದು ಅವಳನ್ನೇ ಮದುವೆ ಆಗೋದು ಅಂತ ದೃಢವಾಗಿ ಹೇಳಿ ಗೆಳೆಯರನ್ನ ನೋಡೋಕೆ ಹೋಗಿದ್ದೆ. ಮಾರನೇ ದಿನ ಬೆಳಿಗ್ಗೆ ಎಂದಿನಂತೆ ಗಾರ್ಮೆಂಟ್ಸ್ಗೆ ಹೋದ ನನಗೆ ಪ್ರಗತಿ ಕಾಣಲಿಲ್ಲ. ಸರಿಸುಮಾರು 1 ಗಂಟೆವರೆಗೂ ಅವಳನ್ನ ಕಾದು ಸಾಕಾದ ನಾನು ಕೊನೆಗೆ ಅವಳ ಗೆಳತಿ ಅಶ್ವಿನಿಯನ್ನ ಕರೆದು ಪ್ರಗತಿ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ, ನಿನ್ನೆ ನಿಮ್ಮಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ನಮ್ಮ ಮನೆಗೆ ಬಂದು ಜಗಳ ಆಡಿದ್ರು ಸರ್. ಪ್ರಗತಿಗೆ ಹೀನಮಾನವಾಗಿ ಬೈದು ನಮ್ಮ ಹುಡುಗನ್ ತಲೆ ಕೆಡ್ಸಿದ್ಯಾ ಅಂತೆಲ್ಲ ಹೊಡೆದ್ರು ಸರ್. ಅದಕ್ಕೆ ಪ್ರಗತಿ ಬೆಳಗ್ಗೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅತ್ತಾಗ ಕಾಲಡಿಯ ಭೂಮಿಯೇ ಕುಸ್ತಂತಾಗಿತ್ತು ನನಗೆ. ಇವರೆಲ್ಲ ಯಾಕೆ ಹೀಗೆ? ತಪ್ಪು ಮಾಡಿದ್ದು ತಮ್ಮ ಮಕ್ಕಳೇ ಆದ್ರೂ ಬೇರೆಯವ್ರ ಮಕ್ಕಳನ್ನ ನಿಂದಿಸಿ ತಪ್ಪೆಲ್ಲ ಅವ್ರ ಮೇಲೆ ಹಾಕ್ತಾರೆ. ಪ್ರಗತಿಯನ್ನ ಪ್ರೀತಿ ಮಾಡ್ತಾ ಇರೋದು ನಾನು, ಆದ್ರೆ ಇವರೆಲ್ಲ ಯಾಕೆ ಅವಳಿಗೆ ಹೊಡೆದು ಬೈದು ಹಿಂಸೆ ಮಾಡ್ಬೇಕು? ನಾನು ಅಷ್ಟು ಸ್ಪಷ್ಟವಾಗಿ ಪ್ರಗತಿಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆದ್ರೆ ಅವಳೇನು ಹೇಳಿಲ್ಲ ಅಂತ ಹೇಳಿದ್ರು ಕೂಡ ಅವಳು ನನ್ನ ತಲೆ ಕೆಡ್ಸಿದಾಳೆ ಅಂತೆಲ್ಲ ಕೇಳಿ ಜಗಳವಾಡಿದ್ದು ಸರಿನಾ ಅಂತ ಕೋಪದಲ್ಲಿ ನನ್ನ ಅಣ್ಣ ಮತ್ತೆ ಅಪ್ಪನನ್ನ ಪ್ರಶ್ನಿಸೋಕೆ ಹೋದ್ರೆ ಅವರಿಬ್ರು ಅಂದು ಗಾರ್ಮೆಂಟ್ಸ್ಗೆ ಬಂದಿರ್ಲಿಲ್ಲ. ಮನೆಗೆ ಹೋದ್ರೆ ನನಗೆ ಗೊತ್ತಿಲ್ದಂತೆ ನನ್ನ ಮದುವೆ ಮಾತುಕತೆ ನಡ್ಸೋಕೆ ಯಾವುದೋ ಹುಡುಗಿಯ ಮನೆಯವರನ್ನ ಕರೆಸಿದ್ದಾರೆ. ಮನೆ ತುಂಬೆಲ್ಲ ಜನಗಳಿದ್ದಾರೆ. ಮೊದಲೇ ಪ್ರಗತಿ ಊರ್ ಬಿಟ್ಟು ಹೋಗಿದ್ದಾಳೆ ಅನ್ನೋ ನೋವಿತ್ತು. ಅವಳು ಹೋಗೋಕೆ ನನ್ನ ಮನೆಯವರೇ ಕಾರಣ ಅನ್ನೋ ಕೋಪವೂ ಇತ್ತು. ಈಗ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಕೋಪವೂ ಸೇರಿ ಎಲ್ಲರೆದ್ರು ನನ್ನ ಅಪ್ಪ ಅಮ್ಮನ ಜೊತೆಗೆ ಜಗಳಕ್ಕೆ ನಿಂತಿದ್ದೆ. ಮೊದಲೇ ನನ್ನ ಅಪ್ಪ ಮರ್ಯಾದೆಗೆ ಅಂಜೋ ಜನ. ಅವರು ನಿರಂಜನ್ ಸ್ವಲ್ಪ ಸುಮ್ಮನೆ ಇರು, ಎಲ್ಲರೂ ಹೋದ ನಂತರ ನಾವೆಲ್ಲ ಮಾತಾಡೋಣ ಅಂತ ಸಮಾಧಾನವಾಗಿ ಹೇಳಿದ್ರು. ಮಾತಾಡಲ್ಲ, ನಾನು ಯಾವ ಸಮಾಧಾನದಿಂದಲೂ ಮಾತಾಡಲ್ಲ. ನನ್ನ ಪ್ರಗತಿ ಸಿಗೋವರೆಗೂ ನನಗೆ ಸಮಾಧಾನವೇ ಇರಲ್ಲ. ನೀವೆಲ್ಲ ಮನುಷ್ಯರೇ ತಾನೆ, ಅಥವಾ ತಲೆಯಲ್ಲಿ ಬುದ್ಧಿ ಅನ್ನೋದೇ ಇಲ್ವಾ? ನಾನು ಪ್ರಗತಿಯನ್ನ ಪ್ರೀತಿ ಮಾಡ್ತಾ ಇದ್ರೆ ಅದರಲ್ಲಿ ಅವಳ ತಪ್ಪೇನಿತ್ತು? ನೀವೆಲ್ಲ ಅವಳ ಜೊತೆಗೆ ಯಾಕೆ ಜಗಳ ಆಡಿದ್ದು? ಅಲ್ಲಿ ಜಗಳ ಆಡಿ ಅವಳನ್ನ ಊರ್ ಬಿಟ್ಟು ಓಡಿಸಿ ಇಲ್ಲಿ ನನ್ನ ಮದ್ವೆ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ? ಯಾರನ್ನ ಕೇಳಿ ಇದನ್ನೆಲ್ಲ ಮಾಡ್ತಿದ್ದೀರಾ? ನನಗೆ ಅವಳೇ ಬೇಕು, ನಾನು ಅವಳನ್ನೇ ಮದುವೆ ಆಗೋದು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತೆಲ್ಲ ನಾನು ಹಾರಾಡಿ ಕೂಗಾಡ್ದಾಗ ಎಲ್ರೆದ್ರು ಅವಮಾನದಿಂದ ತಲೆ ತಗ್ಸಿದ ನನ್ನಪ್ಪ ಗೆಟ್ ಔಟ್ ಅಂತ ಜೋರು ಮಾಡಿದ ಕೂಡ್ಲೆ ಹೋಗ್ತೀನಿ, ನಾನೇನೋ ಇಲ್ಲಿಯೇ ಇರಲ್ಲ, ಪ್ರಗತಿನ ಹುಡುಕೊಂಡು ಕರ್ಕೊಂಡ್ ಬರ್ತೀನಿ, ಹಾಗೆ ಬರಲ್ಲ ಅವಳನ್ನ ಮದುವೆ ಆಗಿ ಕರ್ಕೊಂಡು ಬರ್ತೀನಿ, ಯಾರು ಏನ್ ಮಾಡ್ತೀರಾ ನಾನು ನೋಡ್ತೀನಿ ಎಂದು ಕೋಪದಲ್ಲಿ ನುಡಿದು ನನ್ನ ಒಂದಷ್ಟು ಬಟ್ಟೆಗಳನ್ನ ತುಂಬಿಕೊಂಡು ಹೊರಟಾಗ ನನ್ನನ್ನ ತಡೆದ ನನ್ನಮ್ಮ, ಬೇಡ ನಿರಂಜನ್, ಇದೆಲ್ಲ ತಪ್ಪು ಮಗ್ನೆ. ನೀನು ಒಂದು ಹೆಣ್ಣನ್ನ ಇಷ್ಟಪಟ್ಟಿದ್ರೆ ಅವಳು ಯಾವ ಜಾತಿ ಕುಲ ಏನೊಂದನ್ನು ನೋಡದೆ ಮದ್ವೆ ಮಾಡ್ತಾ ಇದ್ವಿ. ಆದ್ರೆ ನೀನು ಇಷ್ಟಪಟ್ಟಿರೋದು ಅನ್ನೋ ಹೊತ್ತಿಗೆ ಅವರನ್ನ ತಡೆದ ನಾನು, ಬರೀ ಇಷ್ಟ ಅಲ್ಲಮ್ಮ, ಪ್ರೀತಿ ಮಾಡ್ತಿದ್ದೀನಿ. ಇಷ್ಟಕ್ಕೂ ಆಸೆಗೂ ಪ್ರೀತಿಗೂ ವ್ಯತ್ಯಾಸ ಇದೆ. ಇದುವರೆಗೂ ಎಷ್ಟೆಷ್ಟೋ ಚಂದದ ಹುಡುಗಿಯರನ್ನ ನೋಡಿಯೂ ಮೂಡದ ಭಾವ ಪ್ರಗತಿಯನ್ನ ನೋಡಿದಾಗ ಮೂಡಿದೆ ನನಗೆ. ಅವಳೇ ನನಗೆ ಬೇಕು ಅಮ್ಮ, ನಿಮ್ಗೆಲ್ಲ ನಾನ್ ಬೇಕು ಅನ್ನೋದೇ ಆದ್ರೆ ನೀವು ಸಹ ಅವಳನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ದೆ. ಆದ್ರೆ ನನ್ನಪ್ಪ ನೇರವಾಗಿ ಬಾಗ್ಲು ಕಡೆ ಕೈ ತೋರಿಸಿ ಪರೋಕ್ಷವಾಗಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಆಯ್ತು, ಈಗ ಹೋಗ್ತೀನಿ, ಆದ್ರೆ ನನ್ನ ಪಾಲಿನ ಆಸ್ತಿಗೋಸ್ಕರ ಮತ್ತೆ ಬರ್ತೀನಿ ಅಂತ ಹೇಳಿ ಆಚೆಗೆ ಬಂದ ನಾನು ಮತ್ತೆ ಪ್ರಗತಿಯ ಗೆಳತಿ ಅಶ್ವಿನಿಯ ಬಳಿ ಹೋಗಿ ನನ್ನ ಪ್ರಾಮಾಣಿಕ ಪ್ರೀತಿ ಬಗ್ಗೆ ಹೇಳಿ ನಾನು ಪ್ರಗತಿಯನ್ನ ಮದ್ವೆ ಆಗೋದಾಗಿ ಹೇಳಿ ಅವಳು ಎಲ್ಲಿದ್ದಾಳೆ ಹೇಳು ಅಂತ ಮನವಿ ಮಾಡಿದಾಗ ಪ್ರಗತಿ ಬೆಂಗಳೂರಿಗೆ ಹೋಗಿರೋ ಸತ್ಯ ಹೇಳಿದ ಅಶ್ವಿನಿ ಅವಳು ಅಲ್ಲಿ ಅವರದ್ದೇ ಮಂಗಳಮುಖಿಯರ ಆಶ್ರಯಕ್ಕೆ ಹೋಗಿರೋ ಸತ್ಯ ಹೇಳಿ ವಿಳಾಸವನ್ನ ಸಹ ಕೊಟ್ಲು. ಮತ್ತೆ ತಡ ಮಾಡದ ನಾನು ಪ್ರಗತಿಯನ್ನ ಅರಸಿ ಬೆಂಗಳೂರಿಗೆ ಬಂದೆ. ರಾತ್ರಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಉಳಿದಿದ್ದು ಮಾರನೇ ದಿನ ಬೆಳಿಗ್ಗೆಯೇ ಅಶ್ವಿನಿ ಕೊಟ್ಟಿದ್ದ ಅಡ್ರೆಸ್ ಹುಡುಕೊಂಡು ಹೋಗಿ ಪ್ರಗತಿಯನ್ನ ನೋಡ್ಬೇಕು ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ತೋರಿದ್ರು. ಯಾಕೆಂದ್ರೆ ಪ್ರಗತಿ ಗಂಡಸರನ್ನ ಹತ್ತಿರಕ್ಕೆ ಸೇರಿಸದ ಹೆಣ್ಣು, ಕಷ್ಟಪಟ್ಟು ದುಡಿಯೋಕೆ ಆಸೆ ಪಡೋ ಹೆಣ್ಣು ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೂ ಪ್ರಗತಿಯನ್ನ ಕರೆದಾಗ ಒಳಗಿನಿಂದ ಬಂದ ಪ್ರಗತಿ ನನ್ನನ್ನ ಕಂಡು ದಂಗಾಗಿ, ಸರ್ ನೀವಾ ಎಂದು ರಾಗ ಹೇಳಿದ್ರೆ, ಹೋ ನಾನೇ, ನೀನಂತೂ ನಂಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದೆ, ಅದಕ್ಕೆ ನಾನೇ ನಿನ್ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೆ. ಅಲ್ಲ ಪ್ರಗತಿ, ನಿನ್ನಿಷ್ಟಕ್ಕೆ ನೀನೇ ನಿರ್ಧಾರ ತೆಗೆದುಕೊಂಡು ಇಲ್ಲಿಗೆ ಬಂದ್ರೆ ಹೇಗೆ ಹೇಳು? ಇದು ನಮ್ಮಿಬ್ರ ಜೀವನದ ಪ್ರಶ್ನೆ.
ಅಂದಮೇಲೆ ನನ್ನನ್ನೊಂದು ಮಾತು ಕೇಳಬೇಕಿತ್ತು ನೀನು. ನನ್ನ ಮನೆಯವರು ನಿಂಗೆ ಜೋರು ಮಾಡಿದಾಗ, ಜಗಳ ಆಡಿದಾಗ ನೀನು ಸಹ ತಿರುಗಿಸಿ ಜೋರು ಮಾಡಬೇಕಿತ್ತು ತಾನೇ, ಅಥವಾ ನನಗೆ ಹೇಳಬೇಕಿತ್ತು? ಅದನ್ನ ಬಿಟ್ಟು ಹೇಳಿ ಹಾಗೆ ಓಡ್ ಬಂದಿದ್ಯಾ? ಆಗಿದ್ದು ಹಾಗೋಯ್ತು. ಈಗ ಬೇಗ ಹೋಗಿ ರೆಡಿಯಾಗಿ ಬಾ, ನಾವು ಹೋಗೋಣ ಅಂತ ಆರಾಮಾಗಿ ಮಾತಾಡಿದ ನನ್ನನ್ನು ಕಂಡು ಕೋಪಿಸ್ಕೊಂಡು ಪ್ರಗತಿ, ನಾನು ಎಲ್ಲಿಗೂ ಬರಲ್ಲ ಸರ್, ನೀವು ಇಲ್ಲಿಂದ ಹೋಗಿ ಅಂತ ಹೇಳಿದ್ಲು. ನಾನು ಮಾತಾಡೋ ಮೊದಲೇ ಮಾತಾಡಿದ ಆ ಮನೆಯ ಮುಖ್ಯಸ್ಥೆ, ಸ್ವಲ್ಪ ಹಿರಿಯ ಮಂಗಳಮುಖಿ, ಪ್ರಗತಿ ಇವ್ರು ಯಾರು, ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ ಅಂತ ಪ್ರಶ್ನಿಸಿದಾಗ, ಇವರು ನಿರಂಜನ್ ಸರ್, ನಾನು ಹಿಂದೆ ಕೆಲಸ ಮಾಡ್ತಾ ಇದ್ದ ಗಾರ್ಮೆಂಟ್ಸ್ನ ಓನರ್ ಅಮ್ಮ. ಅದೇ ನನ್ನನ್ನ ಪ್ರೀತಿ ಮಾಡ್ತೀನಿ, ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅವರೇ ಇವರು. ಈಗ ನೋಡಿದ್ರೆ ಇಲ್ಲಿಗೂ ಹುಡುಕೊಂಡು ಬಂದಿದ್ದಾರೆ ಅಂತ ನಾನು ಪರಿಚಯ ಮಾಡಿಕೊಟ್ಟ ಪ್ರಗತಿ ಮತ್ತೆ ನನ್ನ ಕಡೆ ತಿರುಗಿ, ನೀವು ಇಲ್ಲಿಂದ ಹೋಗಿ ಸರ್ ಅಂತ ಹೇಳಿದ್ಲು. ಆಗ ನಾನು, ಹೋಗ್ತೀನಿ ಪ್ರಗತಿ, ಇನ್ನೇನು ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ ಅಂದ್ಕೊಂಡ್ಯಾ? ನೀನು ಬೇಗ ರೆಡಿಯಾಗಿ ಬಾ, ನೀನೇ ತಡ ಮಾಡ್ತಾ ಇರೋದು ಅನ್ನೋ ನಾನು, ನೀನು ಇಲ್ಲದೆ ನಾನು ಎಲ್ಲಿಗೂ ಹೋಗಲ್ಲ ಅನ್ನೋ ಹಠ ತೋರಿಸ್ದಾಗ ಅಸಹಾಯಕ ಮುಖ ಮಾಡೋ ಪ್ರಗತಿ, ಸರ್ ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನೀವು ಬಯಸಿದ್ರೆ ಎಷ್ಟೋ ಚಂದದ ಹುಡುಗಿಯರು ಸಿಗ್ತಾರೆ ಸರ್, ಆದರೆ ನನ್ನಿಂದ ನಿಮ್ಗೆ ಯಾವ ಸುಖವೂ ಸಿಗೋದಿಲ್ಲ ಅಂತ ಗೊತ್ತಿದ್ರು ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ನನ್ನಲ್ಲಿ ಮನವಿ ಮಾಡಿ ಕಣ್ಣೀರು ಹಾಕ್ತಾಳೆ. ಅವಳ ಮಾತನ್ನೇ ಅನುಮೋದಿಸಿದ ಅವರ ಮನೆಯ ಮುಖ್ಯಸ್ಥೆ, ಹೌದು ಕಣಪ್ಪ, ನೀನ್ ನೋಡೋಕೆ ಒಳ್ಳೆ ರಾಜ್ಕುಮಾರನ್ ರೀತಿ ಇದೆಯಾ, ನಿನಗ್ಯಾಕೆ ನಮ್ಮಂತ ಮಂಗಳಮುಖಿ ಹೆಣ್ಣನ್ನ ಮದ್ವೆ ಆಗ್ಬೇಕು ಅನ್ನೋ ಹಠ? ಗಾರ್ಮೆಂಟ್ಸ್ ಓನರ್ ಅಂದ್ರೆ ದುಡ್ಡು ಕಾಸು ಕೂಡ ಜೋರಾಗೆ ಇರುತ್ತೆ, ಮತ್ತೇನು ನಿನ್ಗೆ ತಕ್ಕ ಯಾವ್ದಾದ್ರೂ ಹೆಣ್ಣನ್ನ ನೋಡ್ಕೋಬಾರ್ದಾ? ನಮ್ ಸಮಾಜ ಈ ರೀತಿಯ ಪ್ರೀತಿ ಮದ್ವೆಗೆಲ್ಲ ಒಪ್ಪಿಗೆ ಕೊಡಲ್ಲ. ಮಂಗಳಮುಖಿಯರು ಅನ್ನೋ ಕಾರಣಕ್ಕೆ ನಮ್ಮನ್ನ ಮನುಷ್ಯರು ಅಂತಾನೂ ಸಹ ನೋಡಲ್ಲ ಈ ಸಮಾಜ. ಅಂಥದ್ರಲ್ಲಿ ನೀನು ಮದ್ವೆ ಆಗಿ ಬಾಳ್ಕೊಡ್ತೀನಿ ಅಂತ ಮುಂದೆ ಬರೋದು ಒಳ್ಳೆ ವಿಷಯವೇ ಆದ್ರೂ ಇದೆಲ್ಲ ಆಗು ಹೋಗೋ ಮಾತಲ್ಲ. ನೀನು ಇವಳನ್ನ ಮದ್ವೆ ಆದ್ರೆ ಈ ಸಮಾಜ ನಿನ್ನನ್ನ ಕೂಡ ಆಡ್ಕೊಂಡು ನಗುತ್ತೆ ಅಷ್ಟೇ. ಸುಮ್ನೆ ಇಲ್ಲಿಂದ ಹೋಗು ಅಂತ ನನಗೆ ಬುದ್ಧಿ ಹೇಳಿದ್ರು. ಆದ್ರೆ ನಾನು ಯಾರ ಬುದ್ಧಿ ಮಾತನ್ನು ಕೇಳೋ ಹಂತದಲ್ಲೇ ಇರ್ಲಿಲ್ಲ. ಹಾಗಾಗಿ ನೋಡಿ, ನೀವು ತಿಳಿದಂತೆ ಏನೂ ಇಲ್ಲ. ನಾನೇನು ಅವಳಿಗೆ ಬಾಳ್ಕೊಡ್ಬೇಕು ಅನ್ನೋ ಅನುಕಂಪದಿಂದ ಇಲ್ಲಿಗೆ ಬರ್ಲಿಲ್ಲ. ಅವಳ ಮೇಲಿನ ಪ್ರೀತಿಯಿಂದಾನೇ ಇಲ್ಲಿಗೆ ಬಂದಿದ್ದು. ಈ ಸಮಾಜವೇ ಆಗ್ಲಿ ಜನರೇ ಆಗ್ಲಿ ನಮ್ಮನ್ನ ನೋಡಿ ಎಷ್ಟು ದಿನ ಆಡ್ಕೊಂಡು ನಗ್ತಾರೆ. ಅವರಿಗೆ ಮಾತಾಡೋಕೆ, ಆಡ್ಕೊಂಡು ನಗೋಕೆ ಹೊಸ ವಿಷಯ ಸಿಗೋವರೆಗೂ ಅಷ್ಟೇ, ಮತ್ತೆ ನಮ್ಮನ್ನ ಮರೆತು ಬಿಡ್ತಾರೆ. ಹಾಗಂತ ಬೇರೆಯವ್ರಿಗೆ ಹೆದರ್ಕೊಂಡು ನಾವ್ ಯಾಕೆ ನಮ್ ಸುಖ ಸಂತೋಷವನ್ನ ಬದಿಗಿಡ್ಬೇಕು? ಆಡ್ಕೊಂಡು ನಗೋ ಜನರೆಲ್ಲ ನಮ್ಮ ಕಷ್ಟಕ್ಕೆ ಬಂದು ಸ್ಪಂದಿಸೋದಿಲ್ಲ. ಮತ್ತೆ ಬೇರೆ ಹೆಣ್ಣುಗಳನ್ನ ನೋಡಿ ಮದ್ವೆ ಆಗೋದೇ ಆಗಿದ್ರೆ ನಾನ್ ಯಾಕೆ ಇವಳನ್ನ ಹುಡುಕೊಂಡು ಇಲ್ಲಿವರೆಗೂ ಬರ್ಬೇಕಿತ್ತು? ಹಾಗೆ ಪ್ರಗತಿ ಹೇಳ್ತಾ ಇರೋ ಯಾವ ಸುಖವೂ ನನಗೆ ಬೇಡ. ಅವಳಿಂದ ಯಾವ ಸುಖ ಕೊಡೋಕೆ ಆಗುತ್ತೋ ಅದ್ರಲ್ಲೇ ನನಗೆ ತೃಪ್ತಿ ಇರುತ್ತೆ. ಒಟ್ನಲ್ಲಿ ನನಗೆ ಪ್ರಗತಿ ಬೇಕು. ನಿಮ್ ಹೆಣ್ಣು ಮಗಳಿಗೆ ಒಂದು ಚಂದದ ಜೀವನ ಸಿಗ್ಬೇಕು ಅನ್ನೋ ಆಸೆ ಇದ್ರೆ ನೀವಾದ್ರೂ ಅವಳಿಗೆ ಬುದ್ಧಿ ಹೇಳಿ ನಮ್ಮ ಮದ್ವೆ ಮಾಡಿಸಿ ಅಂತ ಅವರಲ್ಲೇ ಬೇಡಿಕೆ ಇಟ್ಟಿದ್ದೆ. ನನ್ನ ಮಾತನ್ನ ಕೇಳಿದ ಅವರೆಲ್ರಿಗೂ ನನ್ನ ಮೇಲೆ ನಂಬಿಕೆ ಬಂದಿತ್ತು. ಪ್ರಗತಿ ನನ್ನ ಜೊತೆಗೆ ಚೆನ್ನಾಗೇ ಇರ್ತಾಳೆ ಅನ್ನೋ ವಿಶ್ವಾಸ ಕೂಡ ಮೂಡಿತ್ತು. ಆಗ ಪ್ರಗತಿ, ನೀನೊಮ್ಮೆ ಯೋಚನೆ ಮಾಡಿ ನೋಡು, ಅದೃಷ್ಟ ದೇವತೆ ನಿನ್ನನ್ನೇ ಅರಸಿ ಬಂದಿರುವಾಗ ನೀನ್ ಯಾಕೆ ಬೇಡ ಅನ್ನೋದು? ಈ ಹುಡುಗನನ್ನ ಒಪ್ಕೊಂಡು ಮದ್ವೆ ಆಗಮ್ಮ. ನಮ್ಮಲ್ಲಿ ಒಬ್ರಾದ್ರೂ ಚೆನ್ನಾಗಿ ಬದುಕ್ತಿದ್ದಾಳೆ ಅಂತ ನಾವು ಖುಷಿ ಪಡ್ತೀವಿ ಅಂತೆಲ್ಲ ಅವಳಿಗೆ ಬುದ್ಧಿ ಹೇಳಿದ್ರು. ಆದ್ರೆ ಪ್ರಗತಿ ಮಾತ್ರ ಸುತಾರಾಮ್ ಒಪ್ಲಿಲ್ಲ. ಅಂದು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ನಾನೇನೋ ಮರಳಿ ಹೋಟೆಲ್ ರೂಮಿಗೆ ಬಂದೆ. ಆದ್ರೆ ಸಂಜೆ ಮತ್ತೊಂದು ರೌಂಡ್ ಅವಳನ್ನ ನೋಡಿ ಮಾತಾಡ್ಸೋಕೆ ಹೋದೆ. ಆಗ್ಲೂ ಕೂಡ ಅವಳು ಒಪ್ಲಿಲ್ಲ. ನಾನು ಅಷ್ಟು ಸುಲಭವಾಗಿ ಬಿಡೋ ಮಗನೇ ಅಲ್ಲ. ಹಾಗಾಗಿ ಮರಳಿ ಯತ್ನವ ಮಾಡು ಅನ್ನೋವಂತೆ ಮಾರನೇ ದಿನ ಕೂಡ ಬೆಳಗ್ಗೆ ಸಂಜೆ ತಪ್ಪದೆ ಅವಳನ್ನ ಅರಸಿ ಹೋಗ್ತಾ ಇದ್ದೆ. ಅವಳನ್ನ ಒಪ್ಪಿಸೋಕೆ ನೋಡಿ ಸೋತು ಬರ್ತಾ ಇದ್ದೆ. ಆದ್ರೂ ಪ್ರಯತ್ನ ಮಾತ್ರ ಬಿಡ್ಲಿಲ್ಲ. 15ರಿಂದ 20 ದಿನ ಇದೇ ಆಗೋಯ್ತು. ನಾನು ಅವಳನ್ನ ಬಿಡಲ್ಲ, ಅವಳು ನಂಗೆ ಮನ್ಸು ಕೊಡಲ್ಲ ಅನ್ನೋ ಸ್ಥಿತಿ ನಮ್ದು. ನಂತರ ಪ್ರಗತಿ ಒಂದು ಫ್ಯಾನ್ಸಿ ಸ್ಟೋರ್ಗೆ ಕೆಲ್ಸಕ್ಕೆ ಸೇರ್ಕೊಂಡ್ಲು. ಆಗಂತೂ ನಾನು ಬೆಳಗ್ಗಿನಿಂದ ಸಂಜೆವರೆಗೆ ಅವಳ ಅಂಗಡಿಯ ಎದುರಿಗೆ ನಿಂತು ಬಿಟ್ಟಿದ್ದೆ. ಬೆಳಿಗ್ಗೆ ಅವಳು ಅಂಗಡಿಗೆ ಹೋಗೋವರೆಗೂ ಪ್ರಗತಿ ನನ್ನನ್ನ ಒಪ್ಕೊ ಅಂತ ಮನವಿ ಮಾಡಿ ಅವಳೆದುರು ಗುಲಾಬಿ ಹೂವು ಹಿಡಿದ್ರೆ, ಸಂಜೆ ಅಂಗಡಿಯಿಂದ ಮನೆಗೆ ಹೋಗೋವಾಗ ಪ್ರಗತಿ ನಾವ್ ಯಾವಾಗ ಮದ್ವೆ ಆಗೋದು ಅಂತ ಕೇಳ್ತಾ ಇದ್ದೆ. ಆಗೆಲ್ಲ ಪ್ರಗತಿ, ಸರ್ ನೀವ್ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ನೀವು ಬಯಸಿದ್ರೆ ಎಷ್ಟೋ ಚಂದದ ಹುಡುಗಿಯರು ಸಿಗ್ತಾರೆ ಸರ್, ಆದ್ರೆ ನಾನು ಮಂಗಳಮುಖಿ ಸರ್.
ನನ್ನಿಂದ ನಿಮ್ಗೆ ಯಾವ ಸುಖವೂ ಸಿಗೋದಿಲ್ಲ ಅಂತ ಗೊತ್ತಿದ್ರು ಯಾಕಿಷ್ಟು ಹಠ ಮಾಡ್ತಿದ್ದೀರಾ? ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ನನ್ನಲ್ಲಿ ಮನವಿ ಮಾಡ್ತಾ ಇದ್ಲು. ಸರಿಸುಮಾರು 2.5 ತಿಂಗಳು ಅವಳ ಹಿಂದೆ ಮುಂದೆ ಅಲ್ದು ಕೇಳಿದ್ದೆ ನಾನು. ದಿನ ಕಳೆದಂತೆ ಪ್ರಗತಿ ಸ್ವಲ್ಪ ಮೆತ್ತಿಗೆ ಆಗ್ತಾ ಇದ್ದಳಾದ್ರೂ ನನ್ನ ಪ್ರೀತಿಗೆ ಮಾತ್ರ ಒಪ್ಪಿಗೆ ಹೇಳಿರ್ಲಿಲ್ಲ. ಆದ್ರೂ ಆಗಾಗ ನನ್ನನ್ನ ನೋಡ್ತಾ ಇದ್ಲು. ಹಾಗೆ ಅವಳು ನನ್ನನ್ನ ನೋಡಿದ ಕೂಡಲೇ ನಾನು ಕಣ್ ಹೊಡೆದು ಕೊರಳ ಬಳಿ ತಾಳಿಯ ಸನ್ನೆ ಮಾಡಿ ಹೆಬ್ಬೆರಳು ಎತ್ತಿ ನಮ್ಮ ಮದ್ವೆ ಯಾವಾಗ ಅಂತ ಕೇಳೋ ಮೂಲಕ ಅವಳನ್ನ ರೇಗಿಸಿ ನಗ್ತಾ ಇದ್ದೆ. ತಕ್ಷಣ ತನ್ನ ತಲೆ ತಗ್ಸೋ ಪ್ರಗತಿಯ ನಾಚಿಕೆ ನಂಗೆ ಬಹಳವೇ ಇಷ್ಟ ಆಗ್ತಿತ್ತು. ಒಟ್ನಲ್ಲಿ ಅವಳನ್ನ ಕಾಡೋ ಯಾವ ಅವಕಾಶವನ್ನು ನಾನು ಬಿಡ್ತಾ ಇರ್ಲಿಲ್ಲ. ಮತ್ತೊಂದು ತಿಂಗಳು ಕಳೆಯೋ ಹೊತ್ತಿಗೆ ಮೆತ್ತಗ್ ಮಾತಾಡಿ ಇವಳನ್ನ ಒಪ್ಸೋಕೆ ಸಾಧ್ಯವಿಲ್ಲ ಅಂತ ತಿಳಿದೆ ನಾನು. ಕೊನೆಗೆ ಅವಳನ್ನ ರಸ್ತೆ ಮಧ್ಯೆ ಅಡ್ಡ ಹಾಕಿ, ಪ್ರಗತಿ, ಕೊನೆ ಸಲ ಕೇಳ್ತಾ ಇದ್ದೀನಿ, ನನ್ನನ್ನ ಒಪ್ಕೊಂಡು ಮದ್ವೆ ಆಗ್ತೀಯಾ ಇಲ್ವಾ? ಇನ್ನು ಕಾಯೋಕೆ ನನ್ನಿಂದ ಆಗಲ್ಲ ಪ್ರಗತಿ, ನೀನು ಇವತ್ತು ಒಪ್ಲೇಬೇಕು, ಇಲ್ಲಾಂದ್ರೆ ನಾನು ಈ ರೋಡಲ್ಲಿ ಬರೋ ಯಾವ್ದಾದ್ರೂ ವೆಹಿಕಲ್ಗೆ ತಲೆ ಕೊಟ್ಟು ಸತ್ ಹೋಗ್ತೀನಿ ಅಂತ ಬೆದರಿಕೆ ಹಾಕಿದ್ದೆ. ನನ್ನ ಬೆದರಿಕೆಗೆ ತುಟಿ ತಿರುವಿದ ಪ್ರಗತಿ, ಸುಮ್ನೆ ಹೋಗಿ ನಿಮ್ ಕೆಲ್ಸ ನೋಡಿ ಸರ್, ನನ್ ಹಿಂದೆ ಯಾಕೆ ಬರ್ತೀರಾ? ನೀವು ಏನೇ ಹೇಳಿದ್ರು ನಾನಂತೂ ನಿಮ್ಮನ್ನ ಒಪ್ಪೋದಿಲ್ಲ. ಯಾವ್ದಾದ್ರೂ ಚಂದದ ಹುಡುಗಿಯನ್ನ ನೋಡಿ ಒಳ್ಳೆ ಹುಡುಗಿ ಜೊತೆಗೆ ಮದ್ವೆ ಆಗಿ ಒಳ್ಳೆ ರೀತಿಲಿ ಜೀವನ ಮಾಡಿ ಅಂತ ಹಳೆ ಮಾತನ್ನೇ ಹೇಳಿ ಮುಂದೆ ಹೋಗುವಾಗ ಅವಳ ಎದುರಿನಿಂದ ಬರ್ತಾ ಇದ್ದ ಲಾರಿಗೆ ಅಡ್ಡ ಹೋಗಿದ್ದೆ ನಾನು. ಲಾರಿ ಡ್ರೈವರ್ ಏನೋ ತಕ್ಷಣಕ್ಕೆ ಬ್ರೇಕ್ ಹೊಡೆದಿದ್ದನಾದ್ರೂ ಲಾರಿ ಸ್ವಲ್ಪ ನನಗೆ ತಾಗಿತ್ತು. ತಕ್ಷಣವೇ ಹಿಂತಿರುಗಿ ನೋಡಿದ ಪ್ರಗತಿ ಭಯದಿಂದ ಕಿರ್ಚಿ ನನ್ನ ಬಳಿ ಓಡಿ ಬಂದಿದ್ಲು. ಸ್ವಲ್ಪ ಜನ ಕೂಡ ನಮ್ಮ ಸುತ್ತ ಸೇರಿದ್ರು. ಪಾಪದ ಪ್ರಗತಿ ಅಳ್ತಾ, ನಿಮ್ಗೇನು ಆಗಿಲ್ಲ ತಾನೆ ಎಂದು ನನ್ನ ಮೈ ಕೈ ದಡವಿ ನೋಡಿದ್ರೆ, ಸದ್ಯಕ್ಕೆ ಏನೂ ಆಗಿಲ್ಲ ಪ್ರಗತಿ, ನೀನು ಮದ್ವೆಗೆ ಒಪ್ತೆ ಹೋದ್ರೆ ಮತ್ತೊಂದು ಲಾರಿ ಕೆಳಗೆ ನನ್ನ ಹೆಣ ಇರುತ್ತೆ ಅಷ್ಟೇ ಅಂದಾಗ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ನೀವು ಚೆನ್ನಾಗಿರ್ಬೇಕು, ಆದ್ರೆ ನಾನು ನಿಮ್ಗೆ ತಕ್ಕವಳಲ್ಲ ಅಂತ ಅಳ್ತಾ ಇದ್ದ ಪ್ರಗತಿ ಮತ್ತದೇ ಮಾತನ್ನ ಹೇಳೋ ಮೊದ್ಲೇ ಅವಳ ಕೈ ಸರಿಸಿ ಎದ್ದ ನಾನು. ಮತ್ತೊಂದು ಲಾರಿಗೆ ಅಡ್ಡ ಹೋಗೋಕೆ ನೋಡಿದಾಗ ತಕ್ಷಣ ನನ್ನ ಕೈ ಹಿಡಿದು ತಡೆದ ಪ್ರಗತಿ, ನಂಗೂ ನೀವಂದ್ರೆ ತುಂಬಾನೇ ಇಷ್ಟ, ಆದ್ರೆ ಎಂದು ರಾಗ ಎಳೆಯೋ ಹೊತ್ತಿಗೆ ನಡು ರಸ್ತೆಯಲ್ಲೇ ಅವಳನ್ನ ಅಪ್ಪಿದ ನಾನು, ಆದ್ರೆಗಿದ್ರೆ ಏನು ಬೇಕಿಲ್ಲ, ನಿಂಗೆ ನಾನು ಅಂದ್ರೆ ಇಷ್ಟ ತಾನೆ, ಅಷ್ಟು ಸಾಕು, ನಾಳೆಯೇ ನಮ್ಮ ಮದ್ವೆ ಅಂತ ಖುಷಿಯಿಂದ ನುಡಿದಾಗ ನನ್ನನ್ನ ದೂರ ಸರಿಸಿದ ಪ್ರಗತಿ, ನನ್ನಿಂದ ನಿಮ್ಗೆ ಯಾವ ಸುಖವೂ ಸಿಗಲ್ಲ ನಿರಂಜನ್, ದೈಹಿಕವಾಗಿ ಲೈಂಗಿಕವಾಗಿ ಒಂದು ಮಟ್ಟಿನ ಸುಖ ಸಿಗಬಹುದೇ ಹೊರತು ಉಳಿದಂತೆ ನನ್ನಿಂದ ನಿಮ್ಗೆ ನೋವು ಅವಮಾನವೇ ಹೆಚ್ಚು. ಜನ ನಮ್ಮನ್ನ ನೋಡಿ ನಗ್ತಾರೆ. ಜನರ ಆ ರೀತಿಯ ಚುಚ್ಚು ಮಾತು, ಅವಮಾನ, ವ್ಯಂಗ್ಯ, ಅಣಕ ಎಲ್ಲವೂ ನನಗೆ ಅಭ್ಯಾಸವಾಗಿ ಹೋಗಿದೆ. ಆದ್ರೆ ನನ್ನಿಂದ ನಿಮ್ಗೆ ಅವಮಾನ ಆಗೋದು ಬೇಡ. ಅಷ್ಟೇ ಅಲ್ಲ, ನಿಮ್ಮ ವಂಶ ಬೆಳೆಸೋ ಶಕ್ತಿ ಕೂಡ ನನ್ನಲ್ಲಿಲ್ಲ. ನನ್ನನ್ನ ಕಟ್ಕೊಂಡ ತಪ್ಪಿಗೆ ನೀವು ಮಕ್ಕಳು ಮರಿ ಇಲ್ದೆ ಕೊರಗಬೇಕಾಗತ್ತೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅಯ್ಯೋ ಹುಚ್ಚಮ್ಮ, ಇದೇನಾ ನಿನ್ ಸಮಸ್ಯೆ? ನೋಡು ಪ್ರಗತಿ, ಜನ ಯಾವ್ದಕ್ ನಗಲ್ಲ, ಯಾವ್ದಕ್ಕೆ ವ್ಯಂಗ್ಯ ಮಾಡಲ್ಲ, ಎಲ್ಲದಕ್ಕೂ ನಗ್ತಾರೆ, ಎಲ್ಲದಕ್ಕೂ ವ್ಯಂಗ್ಯ ಮಾಡ್ತಾರೆ. ನಾವು ಚೆನ್ನಾಗಿದ್ರು ನಮ್ಮನ್ನ ನೋಡಿ ಒಳಗೊಳಗೆ ಕರುಬಿ ನಗ್ತಾರೆ, ನಾವು ಕೆಟ್ಟದಾಗಿ ಬದುಕಿದ್ರು ನಮ್ಮ ಸ್ಥಿತಿಯನ್ನ ಕಂಡು ಕುಹಕವಾಗಿ ನಗ್ತಾರೆ. ಒಟ್ನಲ್ಲಿ ನಾವು ಹೇಗಿದ್ರು ಜನ ಅದನ್ನ ಸಹಿಸೋದಿಲ್ಲ. ಅಂಥವರಿಗೆ ನನ್ನ ದೃಷ್ಟಿಯಲ್ಲಿ ಯಾವ ಸ್ಥಾನವೂ ಇಲ್ಲ. ಮತ್ತೆ ಅದೇನು ಸುಖದ ಬಗ್ಗೆ ಹೇಳ್ದೆ ಅಲ್ವಾ, ನಿನ್ನಿಂದ ಯಾವ ಸುಖ ಸಿಗುತ್ತೋ, ಎಷ್ಟು ಸುಖ ಸಿಗುತ್ತೋ ಅಷ್ಟೇ ಸಾಕು ನನಗೆ. ಹಾಗೆ ಮಕ್ಳು ಬಗ್ಗೆ ಹೇಳ್ದೆ ಅಲ್ವಾ, ಈ ಪ್ರಪಂಚದಲ್ಲಿ ಮದುವೆ ಆದವ್ರಿಗೆಲ್ರಿಗೂ ಮಕ್ಕಳಾಗುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ? ಎಷ್ಟು ದಂಪತಿಗಳು ಮಕ್ಕಳಿಲ್ದೆ ದೇವರಿಗೆ ಹರಕೆ ಹೊರೋದಿಲ್ಲ, ಆಸ್ಪತ್ರೆಗಳನ್ನ ಹತ್ತಿ ಇಳಿಯೋದಿಲ್ಲ, ಅಷ್ಟಾದ್ರೂ ಮಕ್ಳಿಲ್ಲ ಅಂತ ಕೊರಗೋ ದಂಪತಿಗಳಿಲ್ವಾ? ಜೊತೆಗೆ ಮಕ್ಳಿಲ್ದಿದ್ರು ನೆಮ್ಮದಿಯಾಗಿ ಬದುಕ್ತಾ ಇರೋರು ಇಲ್ವಾ? ಅಂಥವ್ರ ಸಾಲಿಗೆ ನಾವು ಸಹ ಸೇರ್ತೀವಿ. ನಾವು ಒಂದು ಮಗುವನ್ನ ದತ್ತು ತಂದು ಸಾಕೋಣ ಪ್ರಗತಿ, ನಮ್ಮದೇ ಮಗುವಾಗಿ ಬೆಳೆಸೋಣ, ಅಥವಾ ಒಂದು ಆಶ್ರಮವನ್ನೇ ದತ್ತು ತೆಗೆದುಕೊಳ್ಳೋಣ, ಒಂದಷ್ಟು ಮಕ್ಕಳನ್ನ ನಮ್ಮ ಮಕ್ಕಳಾಗಿ ಬೆಳೆಸೋಣ. ಮಕ್ಳಿರೋರಿಗೆ ಅವ್ರ ಮಕ್ಕಳು ಮಾತ್ರವೇ ಸ್ವಂತ ಪ್ರಗತಿ, ಆ ಮಕ್ಕಳಿಗೆ ಮಾತ್ರವೇ ಅವರು ಅಪ್ಪ ಅಮ್ಮ. ಆದ್ರೆ ಮಕ್ಳಿಲ್ದೆ ಇರೋರಿಗೆ ಎಷ್ಟೋ ಮಕ್ಕಳು ಸ್ವಂತ, ಅವರು ಎಲ್ಲಾ ಮಕ್ಕಳಿಗೂ ಪ್ರೀತಿ ವಾತ್ಸಲ್ಯ ಕೊಡ್ತಾರೆ. ಎಷ್ಟೋ ಅನಾಥ ಮಕ್ಕಳಿಗೆ ಅವರೇ ಅಪ್ಪ ಅಮ್ಮ ಆಗ್ತಾರೆ. ನಾವು ಸಹ ಅಂತಹ ಒಂದಷ್ಟು ಮಕ್ಕಳಿಗೆ ಅಪ್ಪ ಅಮ್ಮ ಆಗೋಣ ಅಂತ ನಾನೇ ಅವಳಿಗೆ ಧೈರ್ಯ ಹೇಳಿದ್ದೆ. ಅಷ್ಟಾದ್ರೂ ಇನ್ನು ಬಿಕ್ಕತಲೆ ಇದ್ದ ಪ್ರಗತಿ, ನಾನು ನಿಮ್ಗಿಂತ 5 ವರ್ಷ ದೊಡ್ಡವಳು ಅಂತ ಮತ್ತೊಂದು ರಾಗ ಎಳೆದಾಗ
ಅಯ್ಯೋ ನಿನ್ನಜ್ಜಿ, ಇಷ್ಟೆಲ್ಲ ಹೇಳದ್ಮೇಲೆ ಮತ್ತೊಂದು ಹೊಸ ರಾಗ ತೆಗಿತಾ ಇದೆಯಾ? ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಕಣೆ ಪ್ರಗತಿ. ಈಗ ನಾನು ನಿನ್ಗಿಂತ 5 ವರ್ಷ ದೊಡ್ಡವನಾಗಿದ್ರೆ ಸುಮ್ಮನೆ ಒಪ್ಕೊಳ್ತಿದ್ದೆ ತಾನೆ? ಮತ್ತೇನು, ಗಂಡು ಎಷ್ಟೇ ದೊಡ್ಡವನಾದ್ರೂ ಸರಿ, ಹೆಣ್ಣು ಮಾತ್ರ ಗಂಡಿಗಿಂತ ದೊಡ್ಡವಳಾದ್ರೆ ತಪ್ಪು ಅನ್ನೋ ಸಂಕುಚಿತ ಬುದ್ಧಿ ಬಿಡು. ಮತ್ತೆ ನನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಡ. ಸ್ವಲ್ಪ ದಿನ ಕೋಪ ತೋರಿಸ್ತಾರೆ ಅಷ್ಟೇ, ಮತ್ತೆ ಅವರೇ ಸರಿ ಹೋಗ್ತಾರೆ. ನಾವೀಗ ನಮ್ಮ ಮದುವೆ ತಯಾರಿ ಮಾಡೋಣ ಅಂತ ಅವಳ ಕಣ್ಣೊರೆಸಿದ್ದೆ. ಆದ್ರೂ ಅವಳಿಗೆ ಅದೇನೋ ಅಳುಕು. ನೋಡು ಪ್ರಗತಿ, ನಾನು ನಿನ್ನನ್ನು ತಪ್ಪಾದ ರೀತಿಯಲ್ಲಿ ಇಷ್ಟಪಡಲಿಲ್ಲ. ನನಗೆ ನಿನ್ನ ಸ್ವಾಭಿಮಾನ ಹೆಚ್ಚು ಇಷ್ಟವಾಗಿದ್ದು. ನೀನೇ ಕಷ್ಟದಲ್ಲಿದ್ರು ಗಾರ್ಮೆಂಟ್ಸ್ನಲ್ಲಿ ಯಾರಾದರೂ ಕಷ್ಟದಲ್ಲಿದ್ದೀನಿ ಅಂದ ಕೂಡಲೇ ನಿನ್ನಿಂದ ಆದಷ್ಟು ಸಹಾಯ ಮಾಡ್ತಾ ಇದ್ದ. ಬೇರೆಯವರ ಕಷ್ಟಕ್ಕೆ ಮಿಡಿಯೋ ನಿನ್ನ ಒಳ್ಳೆಯ ಮನಸ್ಸು ಇಷ್ಟವಾಗಿದ್ದು. ನಾವಿಬ್ರು ಆದರ್ಶ ದಂಪತಿಗಳಾಗಿ ಬದುಕೋಣ ಅಂತ ಹೇಳ್ತಿಲ್ಲ ಪ್ರಗತಿ, ಆದರೆ ಒಂದಷ್ಟು ಆದರ್ಶಗಳನ್ನ ಇಟ್ಕೊಂಡೇ ಬದುಕೋಣ. ನಾನಂತೂ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯನ್ನ ನಿನಗೆ ಧಾರೆ ಎರಿತೀನಿ. ಬದಲಾಗಿ ನಾನು ಸಹ ನಿನ್ನಿಂದ ಬಯಸೋದು ಒಂದು ಹಿಡಿ ಪ್ರೀತಿಯನ್ನ ಮಾತ್ರವೇ. ಹೇಳು ಪ್ರಗತಿ, ನೀನು ನನಗೆ ಪ್ರೀತಿನ ಕೊಡ್ತೀಯಾ? ನನ್ನನ್ನು ಪ್ರೀತಿಸ್ತೀಯಾ ಅಂತ ಮನವಿ ಮಾಡಿದ್ದೆ. ಅಳ್ತಾ ಇದ್ರು ಸಂತಸದಿಂದಲೇ ಒಪ್ಕೊಂಡ ಪ್ರಗತಿ. ನಿಮ್ಮಂಥವರನ್ನ ಹೇಗೆ ತಿರಸ್ಕರಿಸ್ಲಿ, ನಿಮ್ಮ ಪ್ರೀತಿಯನ್ನ ಹೇಗೆ ನಿರಾಕರಿಸ್ಲಿ? ನಾನು ಸಹ ನನ್ನಿಂದ ಆದಷ್ಟು ಪ್ರೀತಿಯನ್ನ ಕೊಡ್ತೀನಿ. ಕಾಯ ವಾಚ ಮನಸ್ಸ ನಿಮ್ಮ ಮಡದಿಯಾಗಿ ನನ್ನ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಮಾತು ಕೊಟ್ಟಿದ್ಲು. ಬಳಿಕ ಅವಳನ್ನ ಕರ್ಕೊಂಡು ಬೆಂಗಳೂರಿನ ಬಟ್ಟೆ ಅಂಗಡಿಗೆ ಹೋಗಿ ನಮ್ಮಿಬ್ರು ಮದುವೆಗೆ ಹೊಸ ಬಟ್ಟೆ ತೆಗೆದುಕೊಂಡು ಒಂದಷ್ಟು ಹೊಸ ಒಡವೆಗಳನ್ನ ಸಹ ತೆಗೆದು ನಮ್ಮ ಮದುವೆಗೆ ತಯಾರಿ ಮಾಡಿ ನಮ್ಮ ಮನೆಯವರಿಗೆ ಕಾಲ್ ಮಾಡಿ ನಾಳೆ ಪ್ರಗತಿ ಜೊತೆಗೆ ಮದುವೆ ಆಗ್ತಾ ಇದ್ದೀನಿ, ಆಶೀರ್ವಾದ ಮಾಡೋಕೆ ಬೆಂಗಳೂರಿಗೆ ಬರ್ತೀರಾ ಅಂತ ಕೇಳಿದಾಗ ನನ್ನಪ್ಪ, ನಿನ್ನ ಪಾಲಿನ ಆಸ್ತಿಯನ್ನ ತೆಗೆದುಕೊಂಡು ಹೋಗು, ಇವತ್ತಿಗೆ ನಮ್ಮ ಮಗ ನಿರಂಜನ್ ನಮ್ಮ ಪಾಲಿಗೆ ಸತ್ತ ಅಂತ ಅನ್ಕೊಳ್ತೀವಿ ಅಂತ ಕೋಪದಲ್ಲಿ ನುಡಿದು ಫೋನ್ ಕುಕ್ಕಿದ್ರು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.